ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ ನಾವು KCET 2026 ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಕೆಲವೊಂದು ಚಾಪ್ಟರ್ ಬಿಡಿಸಿವಿ. ಈಗ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್, ಆಮೇಲೆ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಎ ಪ್ಲೇನ್, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, ಆಮೇಲೆ ವರ್ಕ್ ಎನರ್ಜಿ ಆ್ಯಂಡ್ ಪವರ್, ಈ ಚಾಪ್ಟರ್ಗಳನ್ನು ಬಿಡಿಸಿವಿ. ಇವತ್ತು ಇನ್ನೊಂದು ಚಾಪ್ಟರ್ ತಗೊಳ್ತಾ ಇದ್ದೀವಿ, ರೊಟೇಷನಲ್ ಮೋಷನ್. ಈ ರೊಟೇಷನಲ್ ಮೋಷನ್ನಿಂದ ಎರಡು ಪ್ರಶ್ನೆಗಳು ಬಂದವು. KCET 2026 ನಲ್ಲಿ ಎರಡು ಪ್ರಶ್ನೆಗಳು ಬಂದವು. ಆ ಎರಡು ಪ್ರಶ್ನೆಗಳನ್ನ ಇವತ್ತು ನಾವು ಸಾಲ್ವ್ ಮಾಡೋಣ. ಈಗ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎ ಮೂವಿಂಗ್ ಬಾಡಿ ರಿಮೇನ್ಸ್ ಕಾನ್ಸ್ಟಂಟ್ ಇಫ್ ಆಂಗ್ಯುಲರ್ ಮೊಮೆಂಟಮ್ ಕಾನ್ಸ್ಟಂಟ್ ಇರಬೇಕಾದ್ರೆ ಏನು ಕಂಡೀಷನ್? ಒನ್ ಆಪ್ಷನ್ಸ್ ಆರ್ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಅಪ್ಲೈಡ್, net pressure is applied, net external torque is applied, net external torque is not applied. ಇದು ನಿಮಗೆ ಥಿಯರಿಟಿಕಲ್ ಕ್ವೆಶ್ಚನ್ ಇದೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎ ಬಾಡಿ ರಿಮೇನ್ಸ್ ಕಾನ್ಸ್ಟಂಟ್. ಆಂಗ್ಯುಲರ್ ಮೊಮೆಂಟಮ್ ಕಾನ್ಸ್ಟಂಟ್ ಇರಬೇಕಾದ್ರೆ, ಆಂಗ್ಯುಲರ್ ಮೊಮೆಂಟಮ್ ಯಾವ ಕಾನ್ಸ್ಟಂಟ್ ಇರ್ತದೆ? ಆಂಗ್ಯುಲರ್ ಮೊಮೆಂಟಮ್ ಕಾನ್ಸ್ಟಂಟ್ ಇರಬೇಕು ಅಂತಂದ್ರೆ ಟಾರ್ಕ್ ಮಸ್ಟ್ ಬಿ there should not be any torque, or the net torque must be zero. ಬಾಡಿ ಆಂಗ್ಯುಲರ್ ಮೂಮೆಂಟಮ್ ಯಾವಾಗ ಬರ್ತದೆ ಅಂದ್ರೆ ಟಾರ್ಕ್ ಅಪ್ಲೈ ಮಾಡಿದ ಕೂಡಲೇ ಆಂಗ್ಯುಲರ್ ಮೂಮೆಂಟಮ್ ಬರ್ತದೆ. ಆಂಗ್ಯುಲರ್ ಮೂಮೆಂಟಮ್ ಅಂದ್ರೆ ಏನು? ರೊಟೇಷನ್ ಸ್ಟಾರ್ಟ್ ಆಗ್ತದೆ. ಸೊ ರೊಟೇಷನ್ ಆಗಬೇಕು ಅಂದ್ರೆ ಅಲ್ಲಿ ಟಾರ್ಕ್ ಇರಲೇಬೇಕು. ಟಾರ್ಕ್ ಇದ್ರೆ ರೊಟೇಷನ್ ಆಗುತ್ತೆ, ಅವಾಗ ಅದಕ್ಕೆ ರೊಟೇಷನಲ್ ಅಥವಾ ಆಂಗ್ಯುಲರ್ ಮೂಮೆಂಟಮ್ ಬರ್ತದೆ. ಹೌದಾ? ಸೊ ಅದಕ್ಕೆ ರೊಟೇಷನ್ ಕಾನ್ಸ್ಟೆಂಟ್ ಇರಬೇಕು ಅಂದ್ರೆ, ಆಂಗ್ಯುಲರ್ ಮೂಮೆಂಟಮ್ ಕಾನ್ಸ್ಟೆಂಟ್ ಇರಬೇಕು ಅಂತಂದ್ರೆ ಟಾರ್ಕ್, ನೆಟ್ ಟಾರ್ಕ್ ಶುಡ್ ಬಿ ಜೀರೋ. ಅದೇ ರೀತಿ ನೆಟ್ ಫೋರ್ಸ್ ಜೀರೋ ಇದ್ರೆ ಏನಾಗ್ತದೆ? ಟ್ರಾನ್ಸ್ಲೇಷನ್ ಮೋಷನ್ ವಿಲ್ ಬಿ ಕಾನ್ಸ್ಟೆಂಟ್. ನೆಟ್ ಫೋರ್ಸ್ ಜೀರೋ ಇದ್ರೆ ಟ್ರಾನ್ಸ್ಲೇಷನ್ ಮೋಷನ್ ವಿಲ್ ಬಿ ಕಾನ್ಸ್ಟೆಂಟ್, ಅಂದ್ರೆ ದ ಬಾಡಿ ವಿಲ್ ಮೂವ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ನೆಟ್ ಟಾರ್ಕ್ ಜೀರೋ ಇದ್ರೆ ದ ಬಾಡಿ ವಿಲ್ ಮೂವ್ ವಿತ್ ಕಾನ್ಸ್ಟೆಂಟ್ ಆಂಗ್ಯುಲರ್ ಮೂಮೆಂಟಮ್. ಸೊ ಇಲ್ಲಿ ದ ಆಂಗ್ಯುಲರ್ ಮೂಮೆಂಟಮ್ ಕಾನ್ಸ್ಟೆಂಟ್ ಇರಬೇಕಂದ್ರೆ ನೆಟ್ ಎಕ್ಸ್ಟರ್ನಲ್ ಟಾರ್ಕ್ ಈಸ್ ನಾಟ್ ಅಪ್ಲೈಡ್, ಅಂದ್ರೆ ಇದು ಜೀರೋ ಇರಬೇಕು. ಸೊ ಅದಕ್ಕೆ ಆನ್ಸರ್ ಇಸ್ ಆಪ್ಷನ್ 4, ನೆಟ್ ಎಕ್ಸ್ಟರ್ನಲ್ ಟಾರ್ಕ್ ಇಸ್ ನಾಟ್ ಅಪ್ಲೈಡ್.